ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪ ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಎಲ್ಲ ಆಸ್ತಿಕ ಜನರ ಸಮಸ್ಯೆಗಳಿಗೆ ಮಾರ್ಗದರ್ಶನ ನೀಡುತ್ತಿರುವ ಗುರೂಜಿಯವರಿಗೆ ಹೃತ್ಪೂರ್ವಕ ನಮನಗಳು. ನಾನು ವಿನಾಯಕ್ ನಾಗೇಶರಾವ್ ಕರಗುದ್ರಿ, ಹುಬ್ಬಳ್ಳಿಯಿಂದ ಪ್ರಶ್ನೆಗೆ ಪರಿಹಾರ ಕೇಳುತ್ತಿದ್ದೇನೆ. ಮೊದಲನೇದಾಗಿ, ಎಲ್ಲ ಜನರು ತಮ್ಮ ಜೀವಿತ ಕಾಲದಲ್ಲಿ ಹಲವಾರು ಪಾಪಗಳನ್ನು ಮಾಡಿರುತ್ತಾರೆ. ಗೊತ್ತಿದ್ದು ಗೊತ್ತಿಲ್ಲದೆಯೂ ಮಾಡಿರತಕ್ಕಂಥ ಪಾಪ ಪ್ರಜ್ಞೆ ವೃದ್ಧಾಪ್ಯದಲ್ಲಿ ಕಾಡುತ್ತದೆ. ಈ ಪಾಪ ಪ್ರಜ್ಞೆಗೆ ಇಂದ ಹೊರಬರಲು ಪರಿಹಾರವೇನು? ಎರಡನೇ ಪ್ರಶ್ನೆ, ನಾವು ನೇರವಾಗಿ ಪೂಜಾ ಧಾರ್ಮಿಕ ವಿಧಿವಿಧಾನಗಳನ್ನು ಸ್ವತಃ ನಾವೇ ಮಾಡಿದರೆ ದೊರೆಯುವ ಫಲವೆಷ್ಟು? ಆದರೆ ಅದರ ಬದಲಾಗಿ ವೈದಿಕರು, ಪೂಜಾರಿಗಳು ದೇವಸ್ಥಾನಗಳಿಗೆ ನಮ್ಮ ಪ್ರತಿನಿಧಿಯಾಗಿ ಮಾಡಿಸುವ ಪೂಜಾ ಕಾರ್ಯಗಳಿಗೆ ದೊರೆಯುವ ಫಲವೆಷ್ಟು? ನಮ್ಮ ಭಾವನೆಗಳಿಗೆ ತಕ್ಕ ದೊರೆಯುವ ಫಲವೆಷ್ಟು? ದಯಮಾಡಿ ತಿಳಿಸಿ ಗುರುಗಳೇ. ವಿನಾಯಕ್ ನಾಗೇಶರಾವ್ ಕರಗುದ್ರಿ, ನಮಸ್ಕಾರ. ನೀವು ಎರಡು ಪ್ರಶ್ನೆಗಳನ್ನು ಕೇಳಿದ್ದೀರಿ. ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ಈಗಾಗಲೇ ನಾನು ಉತ್ತರ ಕೊಟ್ಟಿದ್ದೇನೆ. 489ನೆಯ ಸಂಚಿಕೆಯಲ್ಲಿ ಆ ಉತ್ತರ ಬಂದಿದೆ. ಎರಡನೆಯ ಪ್ರಶ್ನೆಗೆ ಮಾತ್ರ ಈ ಉತ್ತರ ಕೊಡಬೇಕು ನಾನು. ಆದರೆ ಆ ಮೊದಲನೆಯ ಪ್ರಶ್ನೆಯನ್ನು ಯಾಕೆ ಈ ಪ್ರಶ್ನೆಯಲ್ಲಿ ಉಳಿಸಿಕೊಂಡಿದ್ದೇನೆ ಅಂದರೆ, ಈ ಎರಡು ಒಂದಕ್ಕೆ ಒಂದು ಸಂಬಂಧಪಟ್ಟಿರತಕ್ಕದ್ದು. ಹಾಗೂ ಆ ಪ್ರಶ್ನೆಗೆ ಕೊಟ್ಟಂತಹ ಉತ್ತರ ನಾನೆಲ್ಲ ಕೊಟ್ಟಿದ್ದಿಲ್ಲ, ದಾನ ಇತ್ಯಾದಿ ಎಲ್ಲ ಹೇಳಿದ್ದೀನಲ್ಲ, ಅದನ್ನು ತಾವು ದಯವಿಟ್ಟು ಇನ್ನೊಂದ್ಸಲ ನೋಡಿ. ಅಲ್ಲಿ ಮಾಡತಕ್ಕಂಥ ಕ್ರಿಯೆಗಳಿಗೂ ಇಲ್ಲಿ ನೀವು ಕೇಳಿದ್ದೀರಲ್ಲ, ನಾವೇ ಸ್ವಂತ ಮಾಡತಕ್ಕಂಥದ್ದು ಯೋಗ್ಯವೇ, ಪುರೋಹಿತರ ಮೂಲಕ ಮಾಡಿಸ್ತಕ್ಕಂಥದ್ದು ಯೋಗ್ಯವೇ, ಭಾವನೆಗಳಿಗೆ ಏನಾದರೂ ಮಾನ್ಯತೆ ಇದೆಯೇ ಅಂತ ಪ್ರಶ್ನೆ ಕೇಳಿದ್ದೀರಿ. ಹೀಗಾಗಿ ಅದರ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗಿದೆ. ಈಗ ನಿಮ್ಮ ಪ್ರಶ್ನೆ ಮತ್ತೊಂದು ಸಲ ಸ್ಪಷ್ಟಪಡಿಸೋಣ. ಪೂಜೆ, ವ್ರತ, ಯಾಗ ಇತ್ಯಾದಿಗಳನ್ನು ಮಾಡ್ತೀವಲ್ಲ ನಾವು, ಹಾಗೆ ಮಾಡುವಾಗ ನಾವೇ ಮಾಡಬೇಕು ಅಥವಾ ಪುರೋಹಿತರ ಮೂಲಕ ಮಾಡಿಸ್ಬೇಕು? ನಾವೇ ಮಾಡಿದರೆ ಹೆಚ್ಚು ಪುಣ್ಯ ಬರುತ್ತದೆ, ಪುರೋಹಿತರ ಮೂಲಕ ಮಾಡಿಸಿದ್ರೆ ಸ್ವಲ್ಪ ಕಡಿಮೆ ಪುಣ್ಯ ಬರುತ್ತೋ ಅನ್ನತಕ್ಕಂಥದ್ದು ನಿಮ್ಮ ಪ್ರಶ್ನೆಯ ಭಾವ. ಈಗ ದಯವಿಟ್ಟು ಗಮನಿಸಿ. 489ನೇ ಸಂಚಿಕೆಯಲ್ಲಿ ಕೊಟ್ಟಿರತಕ್ಕಂಥ ಉತ್ತರ ಯಾವುದು, ಏನು ಅಂದ್ರೆ ನಿಮ್ಮ ಮೊದಲನೆಯ ಪ್ರಶ್ನೆಗೆ ಸಂಬಂಧಪಟ್ಟಿದ್ದು. ಹಿಂದಿನ ತಿಂಗಳು ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳಬೇಕು. ಹಿಂದಿನ ತಿಂಗಳು ನಾವು ಸರ್ವಭಾವ ಪ್ರಶಮನ ಮಹಾಯಜ್ಞವನ್ನು ಮಾಡಿಸಿದೆ. ಹಾಗೆ ಮಾಡಿಸುವ ಮುನ್ನ ನಡೆದಂತಹ ಸಂಭಾಷಣೆಯನ್ನ ನೀವು ಗಮನ ಇಟ್ಟು ಕೇಳಬೇಕು. ಆ ಸಂಭಾಷಣೆ ನಿಮ್ಮ ಪ್ರಶ್ನೆಗೆ ಉತ್ತರ ಆಗುತ್ತೆ. ಅಲ್ಲಿ ನಾನು ವರ್ಣನೆ ಮಾಡಿದ್ದೀನಲ್ಲ, ನಾನು ಮಾಡಿಲ್ಲ, ನೀವೇ ವರ್ಣನೆ ಮಾಡಿದ್ದೀರಲ್ಲ, ವೃದ್ಧಾಪ್ಯದಲ್ಲಿ ನಾವು ಮಾಡಿರಬಹುದಾದಂಥ
ಪಾಪಗಳು ತಪ್ಪುಗಳು ಇತ್ಯಾದಿಗಳೆಲ್ಲ ಬಾಧೆ ಕೊಡುತ್ತೆ, ಏನು ಮಾಡಿದರೆ ಅದು ಪರಿಹಾರ ಆಗುತ್ತೆ ಇತ್ಯಾದಿ ಕೇಳಿದ್ದೀರಿ, ಅದಕ್ಕೆ ಉತ್ತರ ಹೇಳಿದ್ದೇನೆ. ಹೀಗಾಗಿ ಅವರು ಬಂದು ನನ್ನನ್ನು ಕೇಳಿದರು, ಸ್ವಾಮಿ ನಾನು ಏನೇನೋ ತಪ್ಪುಗಳು ಮಾಡಿಬಿಟ್ಟಿದ್ದೇನೆ, ನನ್ನ ಜೀವನದಲ್ಲಿ ಸಾಕಷ್ಟು ಅನ್ಯಾಯಗಳನ್ನು ಮಾಡಿದ್ದೇನೆ, ಅದೆಲ್ಲ ನಾನು ನಿಮಗೆ ಹೇಳಲ್ಲ. ನಾವು ಯಾರಿಗೂ ತಪ್ಪುಗಳು ಮಾಡಿದವರು ಯಾರೇ ಹೇಳ್ಕೊಳ್ತಾರೆ, ನಾವು ಯಾರಿಗೂ ಹೇಳಲ್ಲ, ಆದ್ರೆ ನಾನು ಮಾಡಿದ್ದೀನಿ. ನೀವು ದಾನ ಕೊಡಿ ಅಂತ ಹೇಳಿದ್ದೀರಿ, ಹಾಗೆ ಹೇಳ್ತಾ ಹೇಳ್ತಾ ನೀವು ಜೊತೆ ಇನ್ನೊಂದು ಮಾತು ಹೇಳ್ಬಿಟ್ಟಿದ್ದೀರಿ, ಯಮಧರ್ಮರಾಯನ ಹತ್ರಕ್ಕೆ ಹೋದ್ರೆ ಅದು ಬೇರೆ ಏನ್ಬಿಟ್ಟು ಹೇಳಿದ್ದೀರಿ. ಈಗ ನಾನು ಕೊಡ್ತಕ್ಕಂಥ ದಾನಗಳು ಕೇವಲ ಯಮದೂತರ ಪ್ರಹಾರದಿಂದ ಯಮದೂತರ ಹಿಂಸೆಯಿಂದ ತಪ್ಪಿಸಿಕೊಳ್ಳುವುದಾದರೆ ಯಮಧರ್ಮರಾಯನ ಹತ್ರ ಸಿಗ್ತಕ್ಕಂಥ ಕಷ್ಟಕ್ಕೆ ಏನಪ್ಪ ಮಾಡೋದು ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು. ಇದು ಅರ್ಧ ಭಾಗ. ಅದಕ್ಕೆ ನಾನು ಅವರಿಗೆ ಹೇಳಿದೆ, ನೀವು ಇಂತಹ ತಪ್ಪು ಮಾಡಿದ್ದೇವೆ, ಇಂತಹ ಪಾಪ ಘಟಿಸಿದೆ ಅಂತ ಹೇಳದೇ ಹೋದಾಗ, ಅದು ನಿಮ್ಮ ಆಂತರ್ಯದಲ್ಲಿ ಇದ್ದಾಗ ಒಂದು ಕೆಲಸ ಮಾಡಿ, ಸರ್ವ ಪಾಪ ಪ್ರಶಮನ ಮಹಾಯಜ್ಞ ಅನ್ನೋದನ್ನು ಮಾಡಿ. ಹಾಗೆ ಮಾಡಿ ಅದರ ಅಂತ್ಯದಲ್ಲಿ ದಾನಗಳನ್ನು ಕೊಡಿ. ಆಗ ಅವರು ನನ್ನನ್ನು ಕೇಳಿದರು, ನೀವು ಕೇಳಿದ ಪ್ರಶ್ನೆಯನ್ನು ಕೇಳಿ. ನೀವು ಹಿಂದೊಮ್ಮೆ ಯಾವುದೋ ಒಂದು ಸಂದರ್ಭದಲ್ಲಿ ಉತ್ತರವನ್ನು ಕೊಡ್ತಾ, ಸ್ವಯಂ ನಾವೇ ಮಾಡತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು, ಬೇರೆಯವರ ಮೂಲಕ ಮಾಡಿಸತಕ್ಕಂಥದ್ದು ಅಷ್ಟು ಔನ್ನತ್ಯದಿಂದ ಕೂಡಿರುವುದಿಲ್ಲ ಅಂತ ನೀವು ಹೇಳಿಬಿಟ್ಟಿದ್ದೀರಿ. ಈಗ ನೋಡಿದರೆ ನೀವು ಯಜ್ಞವನ್ನು ಮಾಡಿಸಿ ಅಂತ ಹೇಳ್ತಾ ಇದ್ದೀರಿ. ಎಲ್ಲ ಪಾಪಗಳು ಶಮನ ಹೊಂದತಕ್ಕಂಥ ಸರ್ವ ಪಾಪ ಪ್ರಶಮನ ಮಹಾಯಜ್ಞ ಮಾಡುವು ಅಂತ ಹೇಳ್ತಾ ಇದ್ದೀರಿ. ಅದು ನಾವೇ ಮಾಡುವುದಕ್ಕೆ ಹೋಲಿಸಿದ್ರೆ ಕಡಿಮೆ ಆಗೋದಿಲ್ಲವೇ? ನಿಮ್ಮದೇ ಪ್ರಶ್ನೆ ಅಂತ ಕೇಳಿದೆ. ಅದಕ್ಕೆ ನಾನು ಹೇಳಿದೆ, ನಾವೇ ಮಾಡಬೇಕಾಗಿದ್ರೆ ನಾವು ಗೊತ್ತಿರ್ಬೇಕಲ್ರಿ, ಅದನ್ನು ಗೊತ್ತು ಮಾಡಿಕೊಂಡು ಮಾಡುವುದಕ್ಕೆ ಸಹನೆಯೂ ಬೇಕು. ಈಗ ಯಜ್ಞ ಮಾಡತಕ್ಕಂಥದ್ದು ಒಂದು ಭಾಗ. ಯಜ್ಞವೇ ಇಲ್ಲದೆ ಬರೀ ಜಪವನ್ನು ಮಾಡತಕ್ಕಂಥದ್ದು ಅಷ್ಟೇ ಸಮರ್ಥವಾಗಿರತಕ್ಕಂಥದ್ದು. ನಮ್ಮಲ್ಲಿ ಕೆಲವರು ಬರ್ತಾರೆ, ಅವರ ಹತ್ರ ಪಾಪ ದುಡ್ಡಿರಲ್ಲ, ದ್ರವ್ಯ ಯಜ್ಞ ಅಂತ ಹೇಳಿ ಯಜ್ಞ ಮಾಡಬೇಕು ಅಂದ್ರೆ ದುಡ್ಡು ಬೇಕು. ಆಗ ಅವ್ರು ಕೇಳ್ತಾರೆ, ನಮ್ಮ ಹತ್ರ ದುಡ್ಡಿಲ್ಲ, ಏನ್ ಮಾಡೋಣ? ಆಗ ನಾನು ಹೇಳ್ತೀನಿ ಅವರಿಗೆ, ಯಾವ ಯಜ್ಞವೂ ಮಾಡಬೇಡಿ, ಒಂದು ಮಂತ್ರವನ್ನು ಉಪದೇಶ ತಗೊಳ್ಳಿ, ಅದನ್ನ ನೀವು ಜಪ ಮಾಡಿ. ಆಯ್ತು ಸ್ವಾಮಿ, ನಮಗೆ ಉಪದೇಶ ಕೊಡ್ಬಿಡಿ ಅಂತಾರೆ. ಉಪದೇಶ ಕೊಡೋದಕ್ಕಿಂತ ಮುಂಚೆ ಅದರ ವಿಧಿವಿಧಾನಗಳನ್ನು ಕುರಿತು ಮಾತಾಡಿದಾಗ ಎಷ್ಟು ಸಲ ಮಾಡಬೇಕು ಸ್ವಾಮಿ ಅಂತ ಕೇಳ್ತಾರೆ. ನಾನು ಅವರ ಹಿನ್ನೆಲೆ, ಅವರು ಮಾತಾಡೋ ಶೈಲಿ ಅಥವಾ ಅವರ ಮೇಲೆ ಪ್ರಭಾವ ಆಗಿರಬಹುದಾದಂಥ ಪಾಪವೋ ಪಾಪ ಪ್ರಜ್ಞೆಯೋ ಅಥವಾ ನೋವೋ ಇತ್ಯಾದಿ ಅವುಗಳನ್ನೆಲ್ಲ ನೋಡಿ ಹೇಳ್ತೀನಿ. ಸಾಮಾನ್ಯ ಉದಾಹರಣೆಗೆ ಒಂದು 12 ಲಕ್ಷ ಸಲ ಜಪ ಮಾಡಿ ಅಂತೀನಿ. ನಿಮಗೆ ಒಂದು ಪೈಸೆಯೂ ಖರ್ಚಿಲ್ಲದೆ, ನಿಮ್ಗೆ ಈಗಾಗಲೇ 60-70 ವರ್ಷ ಆಗ್ಬಿಟ್ಟಿರುತ್ತೆ, ಮಾಡೋಕೇನು ಬೇರೆ ಕೆಲಸ ಅಷ್ಟಿರಲ್ಲ, ನೀವು ಯಾವುದೇ ಖರ್ಚಿಲ್ಲದೆ ಪ್ರತಿನಿತ್ಯ ಒಂದ್ 2-3 ಗಂಟೆ ಕೂತ್ಕೊಂಡು 12 ಲಕ್ಷದ ತನಕ ಜಪ ಮಾಡಿ ಅಂತ ಹೇಳ್ತೀನಿ. ಅಯ್ಯಪ್ಪ ಅಂದ್ಬಿಡ್ತಾರೆ, ಅಯ್ಯೋ ಅಷ್ಟೆಲ್ಲ ಮಾಡೋಕ್ಕಾಗೋದಿಲ್ಲ ಸ್ವಾಮಿ, ನಮಗೆ ಎಷ್ಟು ದುಡ್ಡು ಇದ್ರೆ ಅಷ್ಟೇ ಖರ್ಚು ಮಾಡ್ತೀವಿ, ಯಜ್ಞ ಮಾಡಿಸಿ ಅಂತ ಹೇಳ್ತಾರೆ. ಈಗೇನಾಯ್ತು? ನೀವೇ ಮಾಡಬಹುದಾದದ್ದನ್ನೂ ನಿಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಬೇರೆ ಪುರೋಹಿತರ ಸಹಾಯ ತಗೋಬೇಕು, ಬೇರೆ ಋತ್ವಿಜರನ್ನ ಆಶ್ರಯಿಸಬೇಕು, ಯಜ್ಞವನ್ನು ಮಾಡಬೇಕು. ಹಾಗೆ ಯಜ್ಞ ಮಾಡಿದರೆ ಅದರ ಫಲ ಪೂರ ನಮಗೆ ಸಿಗಲ್ವೋ? ಯಜ್ಞವನ್ನು ಮಾಡಿದ ಪುರೋಹಿತರು ಸ್ವಲ್ಪ ಹೋಗ್ಬಿಡುತ್ತಲ್ಲ ಅಂದರೆ ಹೋಗಲ್ಲ. ಯಾಕೆ ಹೋಗಲ್ಲ ಅಂದ್ರೆ,
ಅವರು ನಿಮ್ಮ ಮೂಲಕ ಯಜ್ಞವನ್ನು ಮಾಡಿಸಿದ್ದಕ್ಕೆ ನಾವು ಸಂಭಾವನೆಯನ್ನು ಕೊಟ್ಬಿಡ್ತೀವಿ. ಹೀಗಾಗಿ ಸಂಭಾವನೆಯನ್ನು ಕೊಡ್ತಾ ಇದ್ದ ಹಾಗೆ ಅವರು ಮಾಡಿದ ಯಜ್ಞದ ಪುಣ್ಯ ಸಂಪೂರ್ಣವಾಗಿ ನಿಮಗೆ ಬರುತ್ತೆ. ನಿಮಗೆ ಉತ್ತರ ಅರ್ಥ ಆಯ್ತು? ನೀವು ಅರ್ಚಕರ ಮೂಲಕ ಮಾಡಿಸತಕ್ಕಂಥ ಪೂಜೆ ಇತ್ಯಾದಿಗಳ ಫಲ ನಿಮಗೆ ವಾಪಸ್ ಬರಬೇಕು ಅಂತಂದ್ರೆ ಅವರಿಗೆ ನೀವು ಸಂಭಾವನೆಯನ್ನು ಕೊಡಬೇಕು. ಆ ಅರ್ಥದಲ್ಲಿ ನೀವು ದಕ್ಷಿಣೆ ಅಂತ ಹಾಕ್ತೀರಿ. ಆದ್ರೆ ಹಾಗೆ ಹಾಕಬೇಕಾಗಿದ್ರೆ ವಿತ್ತಶಾಠ್ಯಂ ಮಾಡಬಾರದು. ಅಂದ್ರೆ ಬಹಳ ದೊಡ್ಡ ಪೂಜೆ ಏನ್ ಮಾಡಿಸಿ ಒಂದು 10 ರೂಪಾಯಿ ಹಾಕಬಾರ್ದು. ಇಲ್ಲ, ಪೂಜೆಯನ್ನೇ ಮಾಡಿಸಿದೆ ನೀವೇ ಜಪ ಮಾಡ್ತಾ ಕೂತ್ಕೋಬೇಕು. ಈ ಎರಡರೊಳಗೆ ನಿಮಗೆ ಯಾವುದಾದ್ರೂ ಆಗಬಹುದು. ಕೃಷ್ಣ ಈ ಮಾತನ್ನು ಹೇಳ್ಬಿಡ್ತಾನೆ ಭಗವದ್ಗೀತೆಯಲ್ಲಿ. ದ್ರವ್ಯ ಯಜ್ಞ, ಸ್ತವೋ ಯಜ್ಞ, ಯೋಗ ಯಜ್ಞಸ್ತಥಾ ಪರೇ, ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ. ಮುಂದಿನ ಭಾಗ ಕೇಳಿ, ಯತಯಃ ಸಂಶಿತ ವ್ರತಾಃ ಅಂತ. ಅಂದ್ರೆ ನೀವು ದ್ರವ್ಯ ಯಜ್ಞವಾದರೂ ಮಾಡಿ, ತಪೋಯಜ್ಞವಾದರೂ ಮಾಡಿ, ಯೋಗ ಯಜ್ಞವಾದರೂ ಮಾಡಿ, ಜ್ಞಾನ ಯಜ್ಞವಾದರೂ ಮಾಡಿ. ಯತಯಃ ಸಂಶಿತ ವ್ರತಾಃ, ಯತಯಃ ಸಂಶ್ರಿತ ವ್ರತಾಃ, ಇದು ಬಹಳ ಪ್ರಧಾನವಾದಂತಹ ಧಾತು. ಯತಯಃ ಇವರೆಲ್ಲರೂ ಯತಿಗಳಿದ್ದಾಗಪ್ಪ. ಈ 4 ರೀತಿ ನೀವು ಯಜ್ಞವೇ ಮಾಡ್ತಿರೋ, ಜಪ ಮಾಡ್ತಿರೋ, ಯೋಗ ಮಾಡ್ತಿರೋ, ಎಲ್ಲರೂ ಯತಿಗಳಿದ್ದ ಹಾಗೆ. ಯತಯಃ ಸಂಶ್ರಿತ ವ್ರತಾಃ, ದೃಢ ವ್ರತರು ಇವರೆಲ್ಲರೂ, ವ್ರತಿಷ್ಠರು, ಮಹಾಶಕ್ತರು. ಆದ್ದರಿಂದ ನೀವು ಸ್ವಂತ ಮಾಡ್ತೀರಾ, ಅರ್ಚಕರ ಮೂಲಕ ಮಾಡಿಸ್ತೀರಾ ಅನ್ನತಕ್ಕಂಥದ್ದು ಭೇದ ಇಲ್ಲ. ಗುರುಗಳಿಗೆ ನನ್ನ ಆದರದ ನಮಸ್ಕಾರಗಳು. ನನ್ನ ಹೆಸರು ವಿಜಯ ವೆಂಕಟೇಶ್, ಬೆಂಗಳೂರಿನಿಂದ. ಮತ್ತೊಮ್ಮೆ ಸಂದೇಶಕ್ಕಾಗಿ ಧನ್ಯವಾದಗಳು. ನನ್ನ ಪ್ರಶ್ನೆ, ದರ್ಶನಗಳು ಅಂದರೆ ಏನು? ಇದರ ಮುಖ್ಯ ಗುರಿ ಏನು? ಇದರಲ್ಲಿ ಹೇಳಿರುವ ವಿಷಯ ಏನು? ಮತ್ತೆ 6 ದರ್ಶನಗಳು ಅಂತ ಕೇಳಿದ್ದೀನಿ, ಷಡ್ ದರ್ಶನ. ಈ ತೀರ್ಮಾನ ಹೇಗಾಯಿತು? ದರ್ಶನಕ್ಕೂ ಉಪನಿಷತ್ಗೂ ಸಂಬಂಧ ಇದೆಯಾ? ದಯಮಾಡಿ ತಿಳಿಸಬೇಕಾಗಿ ಪ್ರಾರ್ಥನೆ. ಧನ್ಯವಾದಗಳು. ಮತ್ತೊಮ್ಮೆ ನಮಸ್ಕಾರಗಳು.